ನನ್ನ ಮಗ ಹೇರ್ ಪೇಮೆಂಟಲ್ಲಿ ತಂದು ಬ್ರೇಕ್ ಹೊಡೆದು ನಿಲ್ಸ್ಕೊತಾನೆ. ಅವನು ಒಬ್ಬ ಕಾರ್, ಅವನು ಅದೇ ಅವನು 7.5 ಕಾರ್ ಓಡಿಸ್ತಾ ಇರೋನು ನೋಡಬ್ಬ ನನ್ನ ಮಗ. ಇಂದು ವ್ಯೂ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಫುಲ್ಲು ಕ್ಲೌಡ್ಸ್ ಇರೋದು ಕೆಳಗೆ, ನಂದಿ ಹಿಲ್ಸ್ ಫೀಲ್ ಬರೋದು. ಬಟ್ ಇವಾಗ ಅದೇನಿಲ್ಲ. ಇಲ್ಲೊಂದು ಬಾವಿ ಇದೆ, ಫುಲ್ ನೀರೆಲ್ಲ ಗಲೀಜಾಗ್ಬಿಟ್ಟೈತೆ ಗುರು ಬಾವಿಲಿ. ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ಜೋಗಿಗುಂಡಿ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬರ್ಕಣ ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಏನಪ್ಪ ಅಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈ ಫಾರೆಸ್ಟ್ ಎಂಟ್ರಿ ಇರೋಂಥ ಯಾವ ಟೂರಿಸ್ಟ್ ಪ್ಲೇಸ್ಗಳಿದೆ ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಬಿಕಾಸ್ ಆಫ್ ಲಾಟ್ ಆಫ್ ಇಶ್ಯೂಸ್ ಹ್ಯಾಪನ್ ಇನ್ ದ ರೀಸೆಂಟ್ ಟೈಮ್ಸ್, ದೇ ಹ್ಯಾವ್ ಕ್ಲೋಸ್ಡ್ ಇಟ್. ಸೊ ಹಾಗಾಗಿ ಅದು ಯಾವುದು ಓಪನ್ ಇರಲಿಲ್ಲ. ಅದಕ್ಕೆ ಹೋಗಿ ಬರೀ ಆಗುಂಬೆ ವ್ಯೂ ಪಾಯಿಂಟನ್ನು ನೋಡ್ಕೊಂಬಂದ್ವಿ. ಫಾಲೋಡ್ ಬೈ ಈಗ ಮಾರ್ನಿಂಗ್ ಕುಂದಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ನಮ್ಮ ಸತ್ಪ್ರಜೆಗಳು ಮಾಡಿರೋಂಥ ಮಹತ್ ಕಾರ್ಯದಿಂದ ಬೆಳಗ್ಗೆ ಎಂಟ್ರಿ ಕೊಡ್ತಾಯಿಲ್ಲ, 10 ಗಂಟೆಗೆ ಎಂಟ್ರಿ ಕೊಡ್ತಾಯಿದ್ದಾರೆ. ಇಲ್ಲಿ 10 ಗಂಟೆ ಆಗಿದೆ ಈಗ ಬೆಳಗ್ಗೆ. ಇಲ್ಲಿ ಬಂದು ಕಾಯ್ತಾ ಇದ್ದೀವಿ. ಗಾಡಿ ಎಲ್ಲ ಕ್ಯೂ ನಿಂತಿದ್ದಾವೆ. ಇಲ್ಲಿ ಬೈಕರ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಿ, ಜನ ಕಾಯ್ತಾ ಇದ್ದಾರೆ. ಇನ್ನೂ ಇಲ್ಲಿ ಎಂಟ್ರಿ ಕೊಟ್ಟಿಲ್ಲ. ನೋಡೋಣ, ಎಂಟ್ರಿ ಕೊಟ್ಟ ಮೇಲೆ ಹೋಗಿ ಕುಂದಾದ್ರಿ ಬೆಟ್ಟ ನೋಡ್ಕೊಂಬರೋಣ. ಆ್ಯಂಡ್ ದೆನ್ ಅದು ಬಿಟ್ಟರೆ ಇನ್ನು ಯಾವ ಪ್ಲೇಸ್ ಕವರ್ ಮಾಡ್ತೀವಪ್ಪ ಅಂದರೆ ಶೃಂಗೇರಿಯಲ್ಲಿ ಶಂಕರಗಿರಿ ಅಂತ ಹೊಸದು ಓಪನ್ ಆಗಿದೆ, ಅಲ್ಲಿಗೆ ಹೋಗ್ತೀವಿ. ಮತ್ತು ಸಿರಿಮನೆ ಫಾಲ್ಸ್ ಅಂತ ಇದೆ ಶೃಂಗೇರಿ ಹತ್ರ, ಅದು ತುಂಬ ಚೆನ್ನಾಗಿದೆ ಗುರು. ಕುಂದಾದ್ರಿ ಬೆಟ್ಟದ ರೋಡ್ ಹೆಂಗಿದೆ ಅಂದರೆ ನೋಡಿ ಗುರು, ಫುಲ್ಲು ಮಳೆ ಬಂದು ಕಿತ್ತೋಗೈತೆ ರೋಡು. ಸುಮಾರು ಕಡೆ ಆಫ್ ರೋಡು, ಅದು ಪೂರ್ತಿ ಅಪ್ ಹಿಲ್ಲು. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೆಚ್ಚು ಕಡಿಮೆ 10 ಗಂಟೆಗೆ ಗೇಟ್ ಓಪನ್ ಮಾಡಿದ್ದಾರೆ. 10 ಗಂಟೆಗೆ ಗೇಟ್ ಓಪನ್ ಮಾಡಿ ಅರ್ಧ ಗಂಟೆ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಅರ್ಧ ಗಂಟೆಯಲ್ಲಿ ಹೋಗಿ ನೋಡಿಕೊಂಡು ವಾಪಸ್ಸು ಬಂದುಬಿಡ್ಬೇಕು. ಅಂದರೆ ಅರ್ಧ ಕ್ಲಾಕಂಟ್ರಲ್ಲ ಇಲ್ಲಿ ನಿಲ್ಲಿಸ್ಬಾರ್ದಂಗೆ ಬ್ರೇಕ್ ಹೊಡೆದು ಮಕ್ಕಳು ಹಿಂದೆ ಹೋಗೋದಲ್ಲ. ನನ್ನ ಮಗ ಹೇರ್ ಪೇಮೆಂಟಲ್ಲಿ ತಂದು ಬ್ರೇಕ್ ಹೊಡೆದು ನಿಲ್ಲಿಸ್ಕೊತಾನೆ. ಅವನು ಒಬ್ಬ ಕಾರ್, ಅವನು ಅದೇ ಅವನು 7.5 ಕಾರ್ ಓಡಿಸ್ತಾ ಇರೋನು ನೋಡಬ್ಬ ನನ್ನ ಮಗ. ಫಸ್ಟೇ ಒಂದು ಅರ್ಲಿ ಗೇರ್ ಎಂಗೇಜ್ ಮಾಡಿಕೊಂಡು ಮುಗಿಸ್ಬಿಡುವ ಗಾಡಿನ. ಏನು ಮಕ್ಕಳು ಇರೋ ಗೇರಲ್ಲಿ ಹತ್ಸೋಕೆ ಹೋಗ್ತಾರೆ, ಅದು ನಿಂತ್ಕೊಂಡ್ಬಿಡುತ್ತೆ ಗಾಡಿಯಲ್ಲಿ. ಹಿಂದೆಡೆ ಬರೋರು ಸ್ಟಾಪ್ ಮಾಡ್ಕೋಬೇಕು. ಸ್ಕಿಲ್ ಇದ್ದವನು ಪುಷ್ ಮಾಡ್ತಾನೆ, ಸ್ಕಿಲ್ ಇಲ್ಲದೆ ಇರೋನು ರಿವರ್ಸ್ ಬಿಡ್ಕೊಂತಾನೆ ಮುಂದೆ ಕೊಡ್ಸೋಕ್ಕಾಗ್ದಲ್ಲೇ. ಬಂದಿರೋ ಒಂದು ಅರ್ಲಿ ಗೇರ್ಲೆ ಅವನು ಗೇರ್ನ ಅರ್ಲಿ ಶಿಫ್ಟ್ ಮಾಡಿ ಹೊಡೆದು ಬಿಡ್ಬೇಕು ಗುರು ಅಪ್ಪನ. ಸಖತ್ ನಾನು ಇದರಲ್ಲಿ ಫುಲ್ ಸ್ಪೀಡಾಗಿ ಓಡಿಸ್ತೀನಿ. ಮುಂದೆಗಡೆ ಗಾಡಿಗಳಿದ್ದಾವೆ ಅಷ್ಟೇ, ಇಲ್ಲಾರ ಇನ್ನೂ ರಪ್ಪ ಅಂತ ಹೊಡ್ಕೊಂಡು ಹೋಗ್ಬಿಡ್ತೀನಿ ನಾನು. ಗಣಿ ಒಂದು ಕಡೆ 1 ಅವರಲ್ಲಿ ಕರ್ಕೊಂಡೋಗಿದ್ದೆ, ಕರಿಕಾಲನ ಪರಮೇಶ್ವರಿ ಅಂತ. ಅಲ್ಲಿ ಇದ್ರ ಅಪ್ಪನಂಗಿತ್ತು ಅಪ್ಪುಗಳೆಲ್ಲ, ರೋಡೆಲ್ಲ. ಅಲ್ಲೇ ಫುಲ್ಲು ಝೂಮ್ ಅಂತ ಹೊಡ್ಕೊಂಡು ಹೋಗಿದ್ದೆ. ಇಲ್ಲೆಲ್ಲ ಮಳೆ ಬಂದರೆ ಒಂಥರ ವಾಟರ್ ಫಾಲ್ಸ್ ಥರ ಬೀಳುತ್ತೆ ಅನ್ಸುತ್ತೆ ಇಲ್ಲೆಲ್ಲ ಮೋಸ್ಟ್ಲಿ ಅಲ್ವಾ. ಹೋಗ್ಬಿಡ್ಲಿ ತಡಿಯೋರು, 1 ಕಿಲೋಮೀಟ್ರ್ ಐತೆ. ಆ ರೋಡ್ ಮಾತ್ರ ಭಯಂಕರ ಇದೆ, ಹೆವಿ ಅಪ್ ಹಿಲ್ಲು ಮತ್ತು ಫುಲ್ಲು ಗಾಡಿ ಸೆಕ್ಷನ್ನು, ನ್ಯಾರೋ ರೋಡು. 2 ವೆಹಿಕಲ್ ಎದುರುಗಡೆ ಬಂತು ಅಂದರೆ ಭಾರಿ ಕಷ್ಟ ಇದೆ, ಫುಲ್ ತಗ್ಲಾಕಳಿದೆ. ಬಟ್ ನಾವೇ ಫಸ್ಟ್ ಎಂಟ್ರಿ ಅಲ್ವಾ, ಹಂಗಾಗಿ ಆರಾಮಾಗಿ ಬಂದ್ವಿ. ಆ್ಯಂಡ್ ದೆನ್ ಇಲ್ಲಿಂದ ಮೆಟ್ಲು ಹತ್ಕೊಂಡೋಗ್ಬೇಕು ಸ್ವಲ್ಪ ದೂರ, ಬಂದು ನೋಡುವ. ಮೆಟ್ಲು ಹತ್ತಿದೆಲ್ಲ ಮುಗೀತು. ನಾವು ವೇಟ್ ಫಾರ್ ದ ವ್ಯೂ. ಬೆಟ್ಟದ ಮೇಲೆ ಬಂದರೆ ಇಲ್ಲೊಂದು ಜೈನ ಮಂದಿರ ಇದೆ, ಕ್ಲೋಸ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಕೂತ್ಕೊಳ್ಳೋದು ಸಿಟೌಟ್ ಏರಿಯಾ ಇದೆ. ಇಂದ ವ್ಯೂ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಫುಲ್ಲು ಕ್ಲೌಡ್ಸ್ ಇರೋದು ಕೆಳಗೆ, ನಂದಿ ಹಿಲ್ಸ್ ಫೀಲ್ ಬರೋದು. ಬಟ್ ಇವಾಗ ಅದೇನಿಲ್ಲ. ಇಲ್ಲೊಂದು ಬಾವಿ ಇದೆ, ಫುಲ್ ನೀರೆಲ್ಲ ಗಲೀಜಾಗ್ಬಿಟ್ಟೈತೆ ಗುರು ಬಾವಿಲಿ. Look at the view. ಪೆನೋರಾಮಿಕ್ ವ್ಯೂ ಇದೆ ಇಲ್ಲಿಂದ, ಫುಲ್ 360 ಡಿಗ್ರಿ ಯಾವ ಕಡೆ ನೋಡೋರು ವ್ಯೂ ಕಾಣುತ್ತೆ. ಅರ್ಲಿ ಮಾರ್ನಿಂಗ್ ಬಂದರೆ ಮಜಾ ಇಲ್ಲಿ, ಲೇಟಾಗಿ ಬಂದರೆ
ನಾರ್ಮಲ್ ವ್ಯೂ ಕಾಣುತ್ತೆ, ಹಿಲ್ ಟಾಪ್ ವ್ಯೂ ಅಷ್ಟೇ. ಬಟ್ ಕ್ಲೌಡೆಲ್ಲ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಈಗ 30 ಮಿನಿಟ್ಸ್ ಅಂತ ಟೈಮ್ ಕೊಟ್ಟಾರೆ, 30 ಮಿನಿಟ್ಸ್ ಅಲ್ಲ 10 ಮಿನಿಟ್ಸಲ್ಲಿ ವಾಪಸ್ ಹೋಗೋದು ಅನಿಸ್ತಾ ಇದೆ. ಏನು ಸಮಾಚಾರ? ಹೌ ಇಸ್ ದ ವ್ಯೂ? ಸಖತ್ತಾಗಿದೆ. ಅದೇ ಬೆಳಗ್ಗೆ ಬಂದರೆ ಇನ್ನೂ ಸಖತ್ತಾಗಿರೋದು. ಇವಾಗೇನು ಅಷ್ಟಿಲ್ಲ. ಅದಕ್ಕೆ ಕೆಳಗಡೆ ಒಂದು ಬಾವಿ ಇದೆ, ಹುಷಾರು. ಅಲ್ಲಿ ಬಿದ್ದರೆ ಮುಳುಗೋಗ್ಬಿಡ್ತಾರೆ, ಫುಲ್ ಕೊಚ್ಚೆ ನೀರು. ಬರೋ ಅಲ್ಲಿ ಮೇಲಿಗಿಂತ ಒಂಚೂರು ಕೆಳ ಬಂದ್ವಿ ಅಂದರೆ ಫುಲ್ ತಣ್ಣ ಗಾಳಿ ಹೊಡಿತಾ ಇದೆ. ನೋಡಿ ಹೆಂಗೆ ಒಂದು 360 ಹಾಕ್ತೀನಿ, ಸಖತ್ತಾಗಿದೆ ಅಂತ. ವೇಟ್ ಮತ್ತು ಇದ್ಕ ಇಲ್ಲಿ ಹಿಂಗೆ ಸಖತ್ ಗಾಳಿ ಬರ್ತಾ ಇದೆ. ನೋಡಿ ಮಂದಿರದ ಪಕ್ಕ ಇಲ್ಲಿ ಒಂದು ದೊಡ್ಡ ಹೊಂಡ ಉಂಟು. ಇದು ಮಾತ್ರ ಎಷ್ಟು ದೊಡ್ಡದಿದೆ ಅಂದರೆ ಭಯಂಕರವಾಗಿದೆ. ದೊಡ್ಡ ಬಾವಿ, ಆ ಬಾವಿ ತುಂಬ ಮೀನುಗಳಿದ್ದಾವೆ ಅಲ್ಲೂ. ನಮಗೆ ಕಾಣಿಸ್ತಾ ಇದೆ, ಬಟ್ ಕ್ಯಾಮ್ರಲ್ಲಿ ಝೂಮ್ ಆಗುತ್ತೆಲ್ಲೋ ಗೊತ್ತಿಲ್ಲ. ನೋಡಿ ಇಲ್ಲಿ ಬಸದಿ ಇದೆ, ಇಲ್ಲೊಂದು ಜೈನ ಬಸದಿ. ನೋಡಿ ಇದು ಬಸದಿ ಪಕ್ಕ ಇರೋಂಥ ದೊಡ್ಡ ಹೊಂಡ. ಹೊಂಡ ಅನ್ಬೋದ ಬಾವಿ ಅನ್ಬೋದ ಗೊತ್ತಿಲ್ಲ. ಸುಮಾರು ಮೀನಿದೆ ಗುರು, ಸಖತ್ ಮೀನಿದ್ದಾವೆ ಇಲ್ಲಿ. ಯಾರೋ ತಂದುಬಿಟ್ಟಿದ್ದಾರೆ ಒಳ್ಳೊಳ್ಳೆ ಮೀನುಗಳು. ಸರಿ ಬಾಯ್ಸ್, ಇಲ್ಲಿಂದ ಈಗ ನಾವು ಎಸ್ಕೇಪ್ ಆಗೋಂಥ ಟೈಮ್ ಬಂದಿದೆ, ಬನ್ನಿ. ಸೊ ಗೈಸ್, ಕುಂದಾದ್ರಿ ಬೆಟ್ಟ ವಿಸಿಟ್ ಇಲ್ಲಿಗೆ ಮುಗಿಯುತ್ತೆ. ಸೊ ಇಲ್ಲಿಂದ ನಾವು ಸೀದಾ ಹೋಗ್ತೀವಿ, ಸಿರಿಮನೆ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಕುಂದಾದ್ರಿ ಬೆಟ್ಟ.